ಆಚರಿಸಬಹುದು? ಮೊದಲನೇದಾಗಿ ಸ್ವಾಮಿಗಳ ಬಗ್ಗೆ ಮಾತನಾಡಲಿಕ್ಕೆ ನಾನು ಬಹಳಷ್ಟು ಸಣ್ಣವಳು, ಮಾತಾಡಬಾರ್ದು, ನಮ್ಮ ಸಂಸ್ಕೃತಿ ಅದಲ್ಲ. ಆದರೆ ಸ್ವಾಮಿಗಳ ಸಂಸ್ಕೃತಿ ಕೂಡ ಅದಲ್ಲ. ನಾವು ನಮ್ಮ ಚೌಕಟ್ಟಿನಲ್ಲಿ ಇರಬೇಕಾಗಿತ್ತು. ನಮ್ಮ ದೇಶ ನಿನ್ನೆನೇ ನಾವು 75ನೇ ವರ್ಷದ ಸಂವಿಧಾನದ ಒಂದು ಉತ್ಸವವನ್ನು, ದಿನಾಚರಣೆಯನ್ನು ನಾವು ಮಾಡಿದ್ವಿ. ನಮ್ಮ ದೇಶ ಎಲ್ಲ ಭಾಷಿಕರು, ಎಲ್ಲ ಧರ್ಮ, ಎಲ್ಲ ಜಾತಿ ಜನರನ್ನು ಒಳಗೊಂಡಂಥ ಹಕ್ಕುಗಳನ್ನು ನಮ್ಮ ಸಂವಿಧಾನ ನಮಗೆ ಕೊಟ್ಟಿದೆ. ನೀವು ರಾಷ್ಟ್ರಪತಿಗೂ ಒಂದೇ ಮತದಾನ, ಸಾಮಾನ್ಯ ಒಬ್ಬ ಕೂಲಿಕಾರನಿಗೂ ಒಂದೇ ಮತದಾನ. ಅಂಥದ್ರಲ್ಲಿ ಸ್ವಾಮಿಗಳು ಯಾವಾಗಿದ್ರೂ ಸಮಾಜದ ಸ್ವಾಸ್ಥ್ಯನ ಕಾಪಾಡಬೇಕೇ ಹೊರತಾಗಿ ಇಂಥ ಮಾತನ್ನಾಡಿ ಚಪ್ಪಾಳೆ ಗಿಟ್ಟಿಸ್ಕೋಬಾರ್ದು ಅನ್ನೋದು ನನ್ನ ಬಯಕೆ. ಪಂಚಮಸಾಲಿ ಹೋರಾಟದಲ್ಲಿ ಮತ್ತೆ ಭಿನ್ನಾಭಿಪ್ರಾಯ ಕಾಣ್ಕೊಳ್ತದೆ. ತಾವು ಶಿವಾನಂದ ಪಾಟೀಲ್ ನೋಡಿ, ನಾನು ಯಾವಾಗಿದ್ರೂ ಹೇಳ್ತೀನಿ, ಪಕ್ಷಾತೀತವಾಗಿ ನಮ್ಮ ಹೋರಾಟ ಇದು. ಇದರಲ್ಲಿ ರಾಜಕಾರಣ ಯಾವುದೂ ಇಲ್ಲ. ನಾನು ಕೂಡ ಈ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಂತು ನಾನು ಹೋರಾಟ ಮಾಡಿದಂಥವಳು, ಇವತ್ತು ಕೂಡ ಪ್ರಸ್ತುತದಲ್ಲಿ ಇದ್ದೇನೆ. ಪಕ್ಷಾತೀತವಾಗಿ ಯಾವುದೇ ಸರ್ಕಾರದ ವಿರುದ್ಧ ಅಲ್ಲ, ನಮ್ಮ ಸಮಾಜಕ್ಕೆ ನ್ಯಾಯ ಕೊಡಬೇಕು ಅಂತ ಹೋರಾಟ ಮಾಡ್ತಾಯಿದ್ದೀವಿ. ಇದರಲ್ಲಿ ಒಡಕನ್ನೋದು ಏನೂ ಇಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡ್ತೀವಿ. ಕೇವಲ ಬಿಜೆಪಿ ಇದ್ದಾಗ ಮಾತ್ರ ನಿಮ್ಮ ಹೋರಾಟ ಇರುತ್ತೆ ಅಂತ ನೀವು ಮಾತ್ರ ಮಾಡ್ತೀರಿ ಅಂತ. ಬಿಜೆಪಿ ಇದ್ದಾಗ ನಿಮ್ಮ ಹೋರಾಟ ಇತ್ತು, ಬಟ್ ಈಗ ಅಷ್ಟು ಇಲ್ಲ ಅಂತ ಯಾವತ್ತು ಇಲ್ಲ. ನೋಡಿ ಖಂಡಿತ ಇದೆ. ಮಂತ್ರಿ ಆಗಿದ್ದಕ್ಕೆ ಆ ಫೋರ್ಸು ಅಥವಾ ಸಮಾಜದ ಒಂದು ಋಣವನ್ನು ತೀರಿಸೋದಿಲ್ಲ ಅಂತಂದರೆ ಅದು ನಾವು ಮನುಷ್ಯತ್ವದ ಧರ್ಮಗುಣ ಅಲ್ಲ. ನಾನು ಖಂಡಿತವಾಗ್ಲೂ ನಾನು ಮಂತ್ರಿಯಾಗಿ 3 ಹೋರಾಟದಲ್ಲಿ ಭಾಗಿಯಾಗಿದ್ದೀನಿ, ನಿರಂತರವಾಗಿದ್ದೀನಿ, ಮೀಟಿಂಗಲ್ಲಿ ಇದ್ದೀನಿ, ಹೋರಾಟದಲ್ಲಿ ಇದ್ದೀನಿ. ನಾನು ಹೋಗಲಿಕ್ಕೆ ಆಗಲ್ಲ. ಈಗ ಮಂತ್ರಿ ಆದಮೇಲೆ ಸ್ವಲ್ಪ ಕೆಲಸದ ಒತ್ತಡ ಜಾಸ್ತಿ ಇರೋದ್ರಿಂದ, ಅವರು ಕೊಟ್ಟಂಥ ಡೇಟು ಹೊಂದಾಣಿಕೆ ಆಗದಲ್ಲದೆ ಇರೋದ್ರಿಂದ ಒಂದು ಮೀಟಿಂಗ್ಗೆ ಹೋಗಲಿಲ್ಲ, 2 ಸಾರಿ ತಮ್ಮನ್ನು ಕಳಿಸ್ದೆ, ಇನ್ನೊಂದು ಮೀಟಿಂಗ್ ಹೋಗ್ಲಿಕ್ಕೆ ಆಗೋದಿಲ್ಲ, ಮಗನ ಕಳಿಸ್ದೆ. ಸಮಾಜ ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ನ ಬಿಟ್ಟು ಪಂಚಮಸಾಲಿ ಸಮಾಜ ಇಲ್ಲ. ಈಗ ಅಧಿವೇಶನ ಹೋರಾಟದಲ್ಲಿ ಭಾಗಿಯಾಗ್ತೀರಾ? ಹೋರಾಟ ಮಾಡ್ತೀನಿ. ನೋಡಿ, ಸ್ವಾಮಿಗಳಿಗೆ ಗೌರವವನ್ನು ಕೊಡ್ತೀವಿ, ಆದರೆ ತೀರಾ ಸರ್ಕಾರಕ್ಕೆ ಮುಜುಗರ ತರೋದು ಬೇಡ. ಯಾಕಂದರೆ ಅದೇ ಸರ್ಕಾರ ಇರಲಿ, ಇದೇ ಸರ್ಕಾರ ಇರಲಿ, ಆ ಸರ್ಕಾರದ ವಿರುದ್ಧ ನಾವು ಮಾಡಲಿಲ್ಲ, ನಮ್ಮ ಸಮಾಜದ ಪರವಾಗಿ ನಾವು ಮಾಡಿದ್ವಿ. ಬಸವರಾಜ ಬೊಮ್ಮಾಯಿ ಅವರಿಗೆ ನಾವು 4 ಸತಿ ಭೇಟಿಯಾಗಿದ್ದೀವಿ. ನಮ್ಮ ಈಗಿನ ಪ್ರಸ್ತುತ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು 3 ಸರಿ ಭೇಟಿಯಾಗಿದ್ದೀವಿ. ಒಂದು ಮರ್ಯಾದೆ ಹದ್ನಲ್ಲಿ ಅವತ್ತೂ ಕೂಡ ನಾನು ಮಾತಾಡಿದ್ದೀನಿ, ಇವತ್ತು ಕೂಡ ಮಾತಾಡ್ತೀನಿ. ಬಟ್ ಯಾವತ್ತಿದ್ರೂ ಕೂಡ ನನ್ನ ಸಮಾಜದ ಪರವಾಗಿ ಧ್ವನಿಯನ್ನು ಎತ್ತೀನಿ. ಕೇವಲ ಅಲ್ಲಿ ಬೈ ಎಲೆಕ್ಷನ್ ಇದ್ದಂಥ ಜಿಲ್ಲೆಗಳಿಗೆ ಮಾತ್ರ ಬಿಡುಗಡೆ ಆಗಿದೆ, ಇತರ ಕಡೆ ಆಗಿಲ್ಲ ಅನ್ನೋದು ಆರೋಪ. ನೀವು ಚೆಕ್ ಮಾಡಿ, ಬಿಜಾಪುರದಲ್ಲಿ ಚೆಕ್ ಮಾಡಿ, ದೆನ್ ಯು ಆಸ್ಕ್ ದಿಸ್ ಕ್ವಶನ್. ಬಿಜೆಪಿ ಗೌರ್ಮೆಂಟ್ ಆಗಲಿ ಅಥವಾ ಕಾಂಗ್ರೆಸ್ ಅವರು ತಗೊಂಡಿದೆ ಅಂತ 4 ಬಾರಿ ಅವ್ನು ಭೇಟಿ ಆದ್ರಿ, 3 ಬಾರಿ ಇವನು ಭೇಟಿ ಆದ್ರಿ. ಇಷ್ಟು ದೊಡ್ಡ ಸಮಾಜ ಇಟ್ಕೊಂಡು ನಿಮ್ಮ ಸಮಾಜದ ಬೇಡಿಕೆ ಈಡೇರಲಿಕ್ಕೆ ಮುಂದೆ ಬರ್ತಾ ಇಲ್ಲ. ದುರ್ದೈವ ಅಲ್ಲ, ಪಕ್ಷದ ಅಧ್ಯಕ್ಷನೂ ಅಲ್ಲ.